ಮತ್ತೊಮ್ಮೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ 2025 ಕ್ವಶನ್ ಪೇಪರ್ಗೆ ನಾನು ಒಂದು ಕ್ವಶನ್ ಏನು ಕೊಟ್ಟಿದ್ದಾರೆ ಪ್ರಾಬ್ಲಮ್. ಸೊ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋದನ್ನ ಸೊ ಆ ಒಂದು ಕ್ವಶನ್ಸ್ಗೆ ಹೇಗೆ ಆನ್ಸರ್ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಕ್ವಶನ್ ಏನಿದೆಯಪ್ಪ ಅಂದ್ರೆ ದಿ ಪಾಸಿಬಲ್ ರಿಟರ್ನ್ಸ್ ಅಂಡ್ ಅಸೋಸಿಯೇಟೆಡ್ ಪ್ರಾಬಬಿಲಿಟೀಸ್ ಆಫ್ ಸೆಕ್ಯೂರಿಟಿ ಬಿ ಮತ್ತೆ ಸೆಕ್ಯೂರಿಟಿ ಸಿ ಆರ್ ಗಿವನ್. ಸೆಕ್ಯೂರಿಟಿ ಬಿಗೆ ಸಂಬಂಧಪಟ್ಟಂತ ರಿಟರ್ನ್ಸ್ ಕೊಟ್ಟಿದ್ದಾರೆ, ಪ್ರಾಬಬಿಲಿಟೀಸ್ ಕೊಟ್ಟಿದ್ದಾರೆ. ಸೆಕ್ಯೂರಿಟಿ ಸಿಗೆ ಸಂಬಂಧಪಟ್ಟ ರಿಟರ್ನ್ಸ್ ಇದೆ, ಪ್ರಾಬಬಿಲಿಟಿ ಇದೆ. ಇದನ್ನು ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ಬೇಕಂತೆ ಕ್ಯಾಲ್ಕುಲೇಟ್ ದ ಎಕ್ಸ್ಪೆಕ್ಟೆಡ್ ರಿಟರ್ನ್ ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಸೆಕ್ಯೂರಿಟೀಸ್ ಆಫ್ ಬಿ ಮತ್ತೆ ಸಿಗೆ ನಾವು ಎಕ್ಸ್ಪೆಕ್ಟೆಡ್ ರಿಟರ್ನ್ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡಬಹುದು. ತುಂಬಾ ಈಸಿ. ಈ ಒಂದು ಕ್ವಶನ್ಸ್ ಅನ್ನ ಏನಾದ್ರು ಎಕ್ಸಾಮ್ ಅಲ್ಲಿ ಏನಾದ್ರು ಕೇಳ್ಬಿಟ್ರೆ ಇದೇ ತರ ಇರುತ್ತೆ. ಮೇ ಬಿ ನಂಬರ್ಸ್ ಮೇ ಬಿ ವೇರಿ ಇರ್ಬೋದು, ಬಿಟ್ರೆ ಸೇಮ್ ಥಿಂಗ್ ಇದೇ ತರ ಕ್ವಶನ್ಸ್ ಅನ್ನ ಕೊಡ್ತಾರೆ. ಸೊ ಬನ್ನಿ ಯಾವ ತರ ಆನ್ಸರ್ ಮಾಡಬೇಕು, ಯಾವ ತರ ಫಾರ್ಮೇಟ್ ಹಾಕೋಬೇಕಪ್ಪ ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ ಈ ತರ ಫಾರ್ಮೇಟ್ ಹಾಕೊಳ್ಳಿ. ಫಸ್ಟ್ ಪ್ರಾಬಬಿಲಿಟೀಸ್ ತಗೊಳ್ಳಿ, ಪಿ ಅಂತ ತಗೊಳ್ತೀವಿ. ಸೆಕೆಂಡ್ ರಿಟರ್ನ್ಸ್ ಇದೆ ಪರ್ಸೆಂಟೇಜ್ ಅಲ್ಲಿ, ಅದನ್ನ ಆರ್ ಅಂತ ತಗೊಳ್ತೀವಿ. ಸೊ ಅದಾದ್ಮೇಲೆ ನೀವು ಪಿ ಇಂಟು ಆರ್ ಮಾಡ್ಕೋಬೇಕು. ಸೊ ದಟ್ ಇಸ್ ಪ್ರಾಬಬಿಲಿಟಿ ಪಿ ಏನಿರುತ್ತೆ, ಪಿ ಮತ್ತೆ ಆರ್ ಎರಡು ಮಲ್ಟಿಪ್ಲೈ ಮಾಡಿದ್ರೆ ಪಿ ಇಂಟು ಆರ್ ನಿಮ್ಗೆ ಸಿಗುತ್ತೆ. ದೆನ್ ಅದನ್ನ ಟೋಟಲ್ ಮಾಡ್ಕೊಂಡ್ರೆ ಈ ಪಿ ಇಂಟು ಆರ್ ಅನ್ನ ನೀವು ಟೋಟಲ್ ಮಾಡಿದಾಗ ನಿಮ್ಗೆ ಆರ್ ಬಾರ್ ಸಿಕ್ಕುತ್ತೆ. ಸೊ ಆರ್ ಮೈನಸ್ ಆರ್ ಬಾರ್ ಮಾಡ್ಕೋಬೇಕು ನೆಕ್ಸ್ಟ್. ಅದಾದ್ಮೇಲೆ ಆರ್ ಮೈನಸ್ ಆರ್ ಬಾರ್ ಸ್ಕ್ವೇರ್ ಮಾಡ್ಕೋಬೇಕು. ದೆನ್ ಲಾಸ್ಟ್ ನೀವು ಆರ್ ಮೈನಸ್ ಆರ್ ಬಾರ್ ಸ್ಕ್ವೇರ್ ಇಂಟು ಪಿ ಮಾಡಿದ್ರೆ ಸೊ ನಿಮ್ಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಬನ್ನಿ ಹೇಗ್ ಮಾಡ್ಬೇಕು ಅಂದ್ರೆ ಜಸ್ಟ್ ಈ ತರ ಕಾಲಮ್ ಹಾಕೊಳ್ಳಿ. ಕೆಲವರು ಇದನ್ನ ನಾನು ಆರ್ ಅಂತ ತಗೊಂಡಿದ್ದೀನಿ, ಕೆಲವರು ಇದನ್ನ ಎಕ್ಸ್ ಮತ್ತೆ ಎಕ್ಸ್ ಬಾರ್ ಅಂತ ತಗೊಂಡಿರ್ತಾರೆ. ಯಾವ ತರ ತಗೊಂಡ್ರು ಒಂದೇ ಆನ್ಸರ್ಸ್ ಬರುತ್ತೆ. ಫಸ್ಟ್ ನೀವು ಪ್ರಾಬಬಿಲಿಟೀಸ್ ಅನ್ನ ತಗೊಳ್ತೀರಾ ಅಂತ ಹೇಳಿದ್ರೆ ಕ್ವಶನ್ ಅಲ್ಲೇ ಪ್ರಾಬಬಿಲಿಟೀಸ್ ಕೊಟ್ಬಿಟ್ಟಿದ್ದಾರೆ. ಸೊ ಅವ್ರು ಕೊಟ್ಟರು ಅಂದ್ರೆ ಡೈರೆಕ್ಟ್ ಆಗಿ ನಾವು ಅದೇ ತಗೋಬಹುದು. ಸೊ ಅವ್ರ ಪ್ರಾಬಬಿಲಿಟೀಸ್ ಕೊಟ್ಟಿರೋದ್ರಿಂದ ನಾನು ಡೈರೆಕ್ಟ್ ಆಗಿ ಆಲ್ರೆಡಿ ಪ್ರಾಬಬಿಲಿಟೀಸ್ ಅದನ್ನ ತಗೊಂಡಿದ್ದೀನಿ. ರಿಟರ್ನ್ಸ್ ಅವರೇ ಕ್ವಶನ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ ಪರ್ಸೆಂಟೇಜ್ ಅಲ್ಲಿ, ಸೊ ಎಷ್ಟೆಷ್ಟು ರಿಟರ್ನ್ಸ್ ಇದೆ ಅಂತ. ಸೊ ರಿಟರ್ನ್ಸ್ ಅನ್ನು ಕೂಡ ನಾನು ಹಾಗೆ ಡೈರೆಕ್ಟ್ ಆಗಿ ತಗೊಳ್ತೀನಿ. ಸೊ ಅವ್ರು ಕೊಟ್ಟಿರೋದನ್ನ ಡೈರೆಕ್ಟ್ ಆಗಿ ಅದನ್ನೇ ತಗೊಂಡಿರ್ತಕ್ಕಂಥದ್ದು. ಸೊ ಈಗ ನೀವು ಪ್ರಾಬಬಿಲಿಟಿ ಏನ್ ಮಾಡಿ ಅಂದ್ರೆ ಇಷ್ಟು ಪ್ರಾಬಬಿಲಿಟಿಯನ್ನ ನೀವು ಟೋಟಲ್ ಮಾಡಿ. ಸೊ ಇಷ್ಟು ಪ್ರಾಬಬಿಲಿಟಿಯನ್ನ ಟೋಟಲ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 20. ಸೊ ಯಾವಾಗಲೂ ಕೂಡ ಟೋಟಲ್ ಮಾಡಿ. ಟೋಟಲ್ ಮಾಡ್ಕೊಂಡ್ರೆ ಪ್ರಾಬಬಿಲಿಟೀಸ್ ನಿಮಗೆ ಟೋಟಲ್ 1 ಬರಬೇಕು ಟೋಟಲ್. ಸೊ ಅದಕ್ಕಿಂತ ಜಾಸ್ತಿ ಬರಬಾರ್ದು. ಜಾಸ್ತಿ ಬರ್ತಿದೆ ಅಂದ್ರೆ ಎಲ್ಲೋ ಬರ್ಕೋಬೇಕಾದ್ರೆ ಮಿಸ್ಟೇಕ್ ಮಾಡಿದ್ರೆ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ರಿಟರ್ನ್ ಪರ್ಸೆಂಟೇಜ್ ಅಲ್ಲಿ ಏನಿರುತ್ತೆ ಆರ್ ಅಂತ ಕರಿತೀವಿ, ಅದು ಕ್ವಶನ್ ಅಲ್ಲಿ ಇರುತ್ತೋ ಹಾಗೆ ತಗೊಳ್ಳಿ. ನೆಕ್ಸ್ಟ್ ನೀವೇನ್ ಮಾಡ್ಬೇಕಪ್ಪ, ಪಿ ಆರ್ ಮಾಡಬೇಕು. ಪಿ ಆರ್ ಅಂತ ಹೇಳಿದ್ರೆ ಪಿ ಪ್ರಾಬಬಿಲಿಟಿ ಎಷ್ಟಿದೆ ಇಂಟು ಆರ್ ಎಷ್ಟಿದೆ, ಪಿ ಇಂಟು ಆರ್ ಮಾಡ್ಕೊಂಡ್ರೆ ನಿಮಗೆ ಪಿ ಆರ್ ಸಿಗುತ್ತೆ. ಈಗ ಮೊದಲನೇದು ಹೇಳ್ಬಿಡ್ತೀನಿ ನೋಡಿ, 0.25 ಇಂಟು 14 ಮಾಡಿದ್ರೆ 0.25 ಇಂಟು 14 ಮಾಡಿದ್ರೆ ನನಗೆ ಎಷ್ಟು ಬಂತಪ್ಪ ಅಂದ್ರೆ 3.5 ಬಂತು. ಸೊ 3.5 ಅನ್ನ ತಗೋಬೇಕು, 3.5. ಸೊ ಅದೇ ತರ ಸೆಕೆಂಡ್ ಸಿಚುಯೇಷನ್ ಬಂದ್ರೆ 0.10 ಇಂಟು 22 ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 2.2 ಸಿಗುತ್ತೆ. ದೆನ್ ಥರ್ಡ್ ಸಿಚುಯೇಷನ್ ಬಂದ್ರೆ 0.05 ಇಂಟು 25 ಮಾಡಿದ್ರೆ ನಿಮಗೆ 1.25 ನಿಮಗೆ ಸಿಗುತ್ತೆ, 1.25. ದೆನ್ 0.05 ಇಂಟು 28 ಮಾಡಿದ್ರೆ ನಿಮಗೆ 1.4 ಸಿಗುತ್ತೆ, 1.4 ನಿಮಗೆ ಸಿಗುತ್ತೆ. ದೆನ್ ಫಿಫ್ತ್ ಒನ್ ಬಂದ್ರೆ 0.40 ಇಂಟು 34 ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 13.6 ಬರುತ್ತೆ. ದಟ್ ಈಸ್ 13.6 ನಿಮಗೆ ಸಿಗುತ್ತೆ. ದೆನ್ ಲಾಸ್ಟ್ ಒನ್ 0.15 ಇಂಟು 33 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ, 0.15 ಇಂಟು 33 ಮಾಡಿದ್ರೆ ನಿಮ್ಗೆ 4.95 ನಿಮ್ಗೆ ಸಿಗ್ತಾ ಹೋಗುತ್ತೆ, 4.95 ನಿಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಈಗ ನೀವೇನ್ ಮಾಡಿ ಅಂದ್ರೆ ಈ ಪಿ ಆರ್ ಏನಿದೆ ಇದನ್ನ ಫುಲ್ ಟೋಟಲ್ ಮಾಡ್ಕೊಳ್ಳಿ. ಫುಲ್ ಟೋಟಲ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಆರ್ ಬಾರ್ ಬಂದು ಎಷ್ಟು ಬರ್ತಪ್ಪ ಅಂದ್ರೆ 26.9 ಬರುತ್ತೆ. ನಾನು ಟೋಟಲ್ ಮಾಡಿದಾಗ ನನಗೆ ಟೋಟಲ್ 26.9 ಬಂದಿದೆ. ಈಗ ನೆಕ್ಸ್ಟ್ ಕಾಲಮ್ ನೀವು ತಗೋಬೇಕಾದ್ರೆ ಆರ್ ಇಲ್ಲೇ ಇರುತ್ತೆ. ಆರ್ ದಿಸ್ ಇಸ್ ಆರ್ ಕ್ವಶನ್ ಅಲ್ಲೇ ಇರ್ತಕ್ಕಂಥದ್ದು ಆರ್ ಮೈನಸ್ ಆರ್ ಬಾರ್ ಮಾಡಬೇಕು. ಈಗ ಆರ್ ಬಾರ್ ಅಂದ್ರೆ ನನಗೆ ಎಷ್ಟು ಬಂದಿದೆಯಪ್ಪ ಇಲ್ಲಿ ಆರ್ ಬಾರ್ ಅಂತ ಹೇಳಿದ್ರೆ 26.9 ಇದೆ. ಸೊ ಇದು ಆರ್ ಮೈನಸ್ ಆರ್ ಬಾರ್ ನ ಹೀಗೆ ತಗೋಬೇಕು, 26.9 ಇರ್ತಕ್ಕಂಥದ್ದು. ಸೊ ಈಗ ನೀವು ಆರ್ ಮೈನಸ್ ಆರ್ ಬಾರ್ ಮಾಡ್ತೀರಾ ಅಂತ ಹೇಳಿದ್ರೆ ಯಾವ ತರ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಈಗ ಮೊದಲನೇ ಕಾಲಮ್ ಅಲ್ಲಿ ಆರ್ ಎಷ್ಟಿದೆಪ್ಪ ಅಂದ್ರೆ 14 ಇದೆ. ಸೊ ಇದನ್ನ ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ಳಿ.
ಸೊ ಮೊದಲನೇ ಕಾಲಮ್ ಅಲ್ಲಿ ಆರ್ 14 ಇದೆ. 14 ಮೈನಸ್ 26.9, ಆರ್ ಬಾರ್ ಇರೋದು ಎಷ್ಟಪ್ಪ ಅಂದ್ರೆ 26.9 ಇದೆ. ಸೊ ಹಾಗಾಗಿ ಇಲ್ಲೇ ಬರ್ಕೊಂಡಿದ್ದೀನಿ 26.9 ಇದೆ. 14 ಮೈನಸ್ 26.9 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 12.9 ಸಿಗುತ್ತೆ. ದಟ್ ಈಸ್ ಮೈನಸ್ 12.9 ನಿಮ್ಗೆ ಸಿಗುತ್ತೆ. ದೆನ್ ಸೆಕೆಂಡ್ ಸಿಚುವೇಷನ್ 22 ಇದೆ. 22 ಮೈನಸ್ 26.9 ಮಾಡಿ 22 ಮೈನಸ್ 26.9 ಮಾಡಿದ್ರೆ ನಮಗೆ ಸೆಕೆಂಡ್ ಸಿಚುವೇಶನ್ಸ್ ಅಲ್ಲಿ ಎಷ್ಟು ಬರುತ್ತಪ್ಪ ಅಂದ್ರೆ ಮೈನಸ್ 4.9 ನಮಗೆ ಸಿಗುತ್ತೆ. ದೆನ್ ಥರ್ಡ್ ಸಿಚುವೇಶನ್ ಅಲ್ಲಿ 25 ಇದೆ. 25 ಮೈನಸ್ 26.9 ಮಾಡಿದ್ರೆ 25 ಮೈನಸ್ 26.9 ಮಾಡಿದ್ರೆ ನನಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಮೈನಸ್ 1.9 ಸಿಗುತ್ತೆ. ದೆನ್ ಫೋರ್ತ್ ಸಿಚುವೇಶನ್ ಅಲ್ಲಿ 28 ಮೈನಸ್ 26.9 ಮಾಡಿದ್ರೆ ನಮಗೆ 1.1 ಸಿಗುತ್ತೆ, ಪಾಸಿಟಿವ್ ಸಿಗುತ್ತೆ. ದೆನ್ 34 ಮೈನಸ್ 26.9 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ ಸೊ 34 ಮೈನಸ್ 26.9 ಮಾಡಿದ್ರೆ ನಮಗೆ 7.1 ಸಿಗುತ್ತೆ, 7.1. ದೆನ್ ಲಾಸ್ಟ್ ಒನ್ 33 ಮೈನಸ್ 26.9 ಮಾಡಿದ್ರೆ ನನಗೆ 6.1 ಸಿಗುತ್ತೆ. ಸೊ ಇದು ಆರ್ ಮೈನಸ್ ಆರ್ ಬಾರ್ ಅಂತ ಕರಿತೀವಿ. ಸೊ ಇದನ್ನ ಹೀಗೆ ಫೈಂಡ್ ಔಟ್ ಮಾಡಬೇಕು. ನಿಮ್ಮ ಹತ್ರ ಆರ್ ಕ್ವಶನ್ ಅಲ್ಲೇ ಇರುತ್ತೆ. ದಿಸ್ ಇಸ್ ದ ಆರ್. ಇಲ್ಲಿರ್ತಕ್ಕಂಥದ್ದು ರಿಟರ್ನ್ ಏನಿದೆ ಇದು ಆರ್ ಅಂತ ಕರಿತೀವಿ. ಆರ್ ಬಾರ್ ಅಂದ್ರೆ ನೀವು ಪಿ ಇಂಟು ಆರ್ ನ ಟೋಟಲ್ ಮಾಡಿದಾಗ ಏನ್ ಬರುತ್ತೆ ಇದು ಆರ್ ಬಾರ್. ಸೊ ಆರ್ ಮೈನಸ್ ಆರ್ ಬಾರ್ ಮಾಡ್ಕೋಬೇಕು. ಸೊ ನಿಮ್ಗೆ ಪಾಸಿಟಿವ್ ಅಥವಾ ನೆಗೆಟಿವ್ ಸಿಗ್ತಾ ಹೋಗುತ್ತೆ ಬೇಸ್ಡ್ ಆನ್ ದಿ ಅಮೌಂಟ್ ಏನ್ ಕೊಟ್ಟಿರ್ತಾರೆ ಅಲ್ಲಿ ಅದು. ಸೊ ಈಗ ನೆಕ್ಸ್ಟ್ ಕಾಲಮ್ ನೀವೇನ್ ಮಾಡ್ಬೇಕು ಅಂದ್ರೆ ಆರ್ ಮೈನಸ್ ಆರ್ ಬಾರ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ನೀವೇನ್ ಮಾಡ್ಬೇಕು ಅಂದ್ರೆ ಆರ್ ಮೈನಸ್ ಆರ್ ಬಾರ್ ಏನಿದೆ ಅದನ್ನ ಸ್ಕ್ವೇರ್ ಮಾಡ್ಕೋಬೇಕು. ಅಂದ್ರೆ ಇಲ್ಲಿ ಬಂದಿರೋ ಅಮೌಂಟ್ ಏನಿದೆ ಇದನ್ನ ನಾವು ಸ್ಕ್ವೇರ್ ಮಾಡ್ಕೋಬೇಕು. ಸ್ಕ್ವೇರ್ ಮಾಡ್ಕೋಬೇಕಾದ್ರೆ ನೋಡಿ ಜಸ್ಟ್ ಮಲ್ಟಿಪ್ಲೈ ಮಾಡ್ತಾ ಹೋಗಿ ಅಷ್ಟೇ. ನಿಮ್ಮ ಹತ್ರ ಏನಾದ್ರೂ ಮೈನಸ್ ವ್ಯಾಲ್ಯೂ ಇದ್ರೆ ಮೈನಸ್ ಇರೋದೆಲ್ಲ ಪಾಸಿಟಿವ್ ಆಗ್ತಾ ಹೋಗುತ್ತೆ, ಪ್ಲಸ್ ಆಗುತ್ತೆ ಸ್ಕ್ವೇರ್ ಮಾಡ್ಕೋಬೇಕಾದ್ರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಸೊ ಈಗ ಫಸ್ಟ್ ಒನ್ ನೋಡಿ 12.9 ಇದೆ. ಇದನ್ನ ಸ್ಕ್ವೇರ್ ಮಾಡ್ಕೊಳ್ತೀನಿ ಅಂದ್ರೆ 12.9 ಇಂಟು 12.9 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 166.41 ನಮಗೆ ಸಿಗ್ತಾ ಆಗುತ್ತೆ. ಸೊ 166.41 ಸಿಗುತ್ತೆ. ಅದೇ ತರ ಸೆಕೆಂಡ್ ಸಿಚುವೇಶನ್ಸ್ ಅಲ್ಲಿ 4.9 ಇದೆ. 4.9 ಇಂಟು 4.9 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 24.01 ನಮಗೆ ಸಿಗ್ತಾ ಹೋಗುತ್ತೆ, 24.01 ಸಿಗುತ್ತೆ. ದೆನ್ 1.9 ಇದೆ ನೆಕ್ಸ್ಟ್. 1.9 ಇಂಟು 1.9 ಮಾಡಿದ್ರೆ ನಿಮ್ಗೆ ಎಷ್ಟು ಬರ್ತಪ್ಪ ಅಂದ್ರೆ 3.61 ನಮಗೆ ಸಿಗ್ತಾ ಹೋಗುತ್ತೆ. ದಟ್ ಈಸ್ 3.61 ನಮಗೆ ಬರುತ್ತೆ. ದೆನ್ 1.1 ಇಂಟು 1.1 ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಗೆ 1.21 ಸಿಗುತ್ತೆ, 1.21 ಸಿಗುತ್ತೆ. ನೆಕ್ಸ್ಟ್ ಬಂದ್ರೆ 7.1 ಇದೆ. 7.1 ಇಂಟು 7.1 ಮಾಡಿದ್ರೆ ನಿಮ್ಗೆ ಎಷ್ಟು ಬರ್ತಪ್ಪ ಅಂದ್ರೆ 50.41 ನಿಮ್ಗೆ ಸಿಗ್ತಾ ಆಗುತ್ತೆ, 50.41 ನಿಮ್ಗೆ ಸಿಗ್ತಾ ಹೋಗುತ್ತೆ. ದೆನ್ ನೆಕ್ಸ್ಟ್ ಬಂದು ನೀವು ಯಾವ್ದು ತಗೋಬೇಕಪ್ಪ ಅಂತ ಹೇಳಿದ್ರೆ 6.1 ಇದೆ. 6.1 ಇಂಟು 6.1 ಮಾಡಿದ್ರೆ ನಿಮ್ಗೆ 37.21 ನಿಮ್ಗೆ ಸಿಗ್ತಾ ಹೋಗುತ್ತೆ. 37.21 ನಿಮ್ಗೆ ಇನ್ಫಾರ್ಮೇಶನ್ 37.21 ನಿಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಇದು ಆರ್ ಮೈನಸ್ ಆರ್ ಬಾರ್ ಸ್ಕ್ವೇರ್ ನ ಮಾಡ್ಕೊಳ್ತಕ್ಕಂಥದ್ದು. ಅಂದ್ರೆ ನಿಮ್ಮ ಹತ್ರ ಆರ್ ಮೈನಸ್ ಆರ್ ಬಾರ್ ಏನ್ ಬರುತ್ತೆ ಇದನ್ನ ನೀವು ಸ್ಕ್ವೇರ್ ಮಾಡ್ಕೊಳ್ಳಿ ಅಷ್ಟೇ, ಸರಿನಾ? 2 ಸಲ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಈಸಿಯಾಗಿ ಬಂದ್ಬಿಡುತ್ತೆ. ಈಗ ನೆಕ್ಸ್ಟ್ ನೀವ್ ಏನ್ ಮಾಡ್ಬೇಕು ಅಂದ್ರೆ ಆರ್ ಮೈನಸ್ ಆರ್ ಬಾರ್ ಸ್ಕ್ವೇರ್ ಇಲ್ಲಿ ಬಂದಿರೋ ಅಮೌಂಟ್ ಏನಿದೆ ಇದು ಇಂಟು ಪಿ ಮಾಡಬೇಕು. ಪಿ ಅಂದ್ರೆ ಪ್ರಾಬಬಿಲಿಟೀಸ್, ಇದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಈಗ 1 by 1 ಹೋದ್ರೆ ನಮ್ಗೆ ಈಗ ಮೊದಲನೇ ಸಿಚುವೇಶನ್ಸ್ ಅಲ್ಲಿ ಪ್ರಾಬಬಿಲಿಟಿ ಎಷ್ಟಿದೆಯಪ್ಪ ಅಂದ್ರೆ 0.25 ಇದೆ. 0.25 ಇಂಟು ಸೊ ಆರ್ ಮೈನಸ್ ಆರ್ ಬಾರ್ ಸ್ಕ್ವೇರ್ ಎಷ್ಟಿದೆಯಪ್ಪ ಅಂದ್ರೆ 166.41 ಇದೆ. ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಎಷ್ಟು ಬಂತಪ್ಪ ಅಂದ್ರೆ 41.6025 ಇದೆ. ಸೊ ಅದೇ ತರ ನೀವು ಎರಡನೇ ಸಿಚುವೇಶನ್ ಬಂದ್ರೆ ಎರಡನೇ ಸಿಚುವೇಶನ್ಸ್ ಅಲ್ಲಿ 0.10 ಇದೆ. 0.10 ಇಂಟು ಆರ್ ಮೈನಸ್ ಆರ್ ಬಾರ್ ಸ್ಕ್ವೇರ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 24.01 ಇದೆ. ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಎಷ್ಟು ಬರುತ್ತಪ್ಪ ಅಂದ್ರೆ 2.401 ನನಗೆ ಸೆಕೆಂಡ್ ಸಿಚುವೇಶನ್ಸ್ ಅಲ್ಲಿ ಸಿಗ್ತಾ ಹೋಗುತ್ತೆ. ದೆನ್ ನೆಕ್ಸ್ಟ್ ಬಂದ್ರೆ 0.05 ಇಂಟು ನಿಮ್ಮ ಹತ್ರ ಆರ್ ಬಾರ್ ಆರ್ ಸ್ಕ್ವೇರ್ ಇರೋದು ಎಷ್ಟು, ಆರ್ ಮೈನಸ್ ಆರ್ ಬಾರ್ ಸ್ಕ್ವೇರ್ ಬರೋದು 3.61. 3.61 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 0.180 ಸಿಗ್ತಕ್ಕಂಥದ್ದು. ದಟ್ ಈಸ್ 0.18.
0.05 ಸಿಗುತ್ತೆ. ದೆನ್ ನೆಕ್ಸ್ಟ್ ಬಂದು ಪ್ರಾಬಬಿಲಿಟಿ 0.05 ಇದೆ, 0.05 ಇಂಟು 1.21 ಮಾಡ್ಕೊಳ್ಳಿ. 1.21 ಮಾಡಿದ್ರೆ ನಿಮಗೆ 0.06 ಬರುತ್ತೆ. ದಟ್ ಈಸ್ 0.0605 ಸಿಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಇರೋದು ಪ್ರಾಬಬಿಲಿಟಿ 0.40 ಇದೆ. 0.40 ಇಂಟು ಆರ್ ಮೈನಸ್ ಆರ್ ಬಾರ್ ಸ್ಕ್ವೇರ್ ಇದು 50.41 ಇದೆ. ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತಪ್ಪ ಅಂದ್ರೆ 20.164 ಸಿಗುತ್ತೆ. ಸೊ ಅದಾದ್ಮೇಲೆ ಲಾಸ್ಟ್ ಒನ್ ಪ್ರಾಬಬಿಲಿಟಿ ಇರೋದು ಎಷ್ಟಪ್ಪ ಅಂದ್ರೆ 0.15 ಇದೆ. ಇಂಟು 0.15 ಇಂಟು 37.21 ಮಾಡಿದ್ರೆ 37.21 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 5.5815 ಸಿಗುತ್ತೆ. ಸೊ 5.5815 ನಿಮಗೆ ಸಿಗುತ್ತೆ. ಸೊ ಈಗ ನೀವೇನ್ ಮಾಡಿ ಅಂದ್ರೆ ಇಷ್ಟು ಟೋಟಲ್ ಮಾಡ್ಕೊಳ್ಳಿ. ಇಷ್ಟು ಟೋಟಲ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 69.99 ನಿಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಇದನ್ನ ನಾವೇನಂತ ಟ್ರೀಟ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಸಿಗ್ಮಾ ಆರ್ ಮೈನಸ್ ಆರ್ ಬಾರ್ ಸ್ಕ್ವೇರ್ ಇಂಟು ಪಿ ಮಾಡಿದ್ರೆ ನಿಮಗೆ 69.99 ಸಿಗುತ್ತೆ. ಇದು ಪ್ರಾಬಬಿಲಿಟಿ ಅಂಡ್ ರಿಟರ್ನ್ ಪಿ ಇಂಟು ಆರ್. ಸೊ ಇದು ಫಾರ್ ಸೆಕ್ಯೂರಿಟಿ ಬಿಗೆ ಇರ್ತಕ್ಕಂಥದ್ದು. ಸೊ ಈಗ ನಾವು ಏನ್ ಫೈಂಡ್ ಔಟ್ ಮಾಡ್ಬೇಕಪ್ಪ ಅಂದ್ರೆ ಸೊ ಎಕ್ಸ್ಪೆಕ್ಟೆಡ್ ರಿಟರ್ನ್, ದಟ್ ಈಸ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ ದಟ್ ಈಸ್ ಏನು ಆರ್ ಬಾರ್ ಅಂತ ಏನ್ ಟ್ರೀಟ್ ಮಾಡ್ತೀವಿ, ಎಕ್ಸ್ಪೆಕ್ಟೆಡ್ ರಿಟರ್ನ್ ಆನ್ ಸೆಕ್ಯೂರಿಟಿ ಬಿಗೆ ಎಕ್ಸ್ಪೆಕ್ಟೆಡ್ ರಿಟರ್ನ್ ಎಷ್ಟಿದೆಯಪ್ಪ ಅಂದ್ರೆ 26.9% ಇದೆ. ಯಾವ್ದಪ್ಪ ಅಂದ್ರೆ ದಿಸ್ ಈಸ್ ವಾಟ್ ಆರ್ ಬಾರ್ ಏನಿದೆಯಲ್ವಾ ಇದನ್ನ ನಾವು ಎಕ್ಸ್ಪೆಕ್ಟೆಡ್ ರಿಟರ್ನ್ ಅಂತ ಕರಿತಾ ಹೋಗ್ತೀವಿ. 26.9 ಏನಿದೆ 26.9% ನಾವು ಸೊ ಎಕ್ಸ್ಪೆಕ್ಟೆಡ್ ರಿಟರ್ನ್ ಅಂತ ಕರಿತೀವಿ. ದಿಸ್ ಇಸ್ ಆರ್. ಫೈಂಡ್ ಔಟ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ದಟ್ ಈಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ ಸೆಕ್ಯೂರಿಟಿ ಬಿಗೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಫಾರ್ ಸೆಕ್ಯೂರಿಟಿ ಬಿ ಸಿಗ್ಮಾ ಆರ್ ಮೈನಸ್ ಆರ್ ಬಾರ್ ಸ್ಕ್ವೇರ್ ಪಿ ಏನಿದೆ ಸೊ ಇದಕ್ಕೆ ಎಷ್ಟು ಬರುತ್ತಪ್ಪ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಹೇಳಿದ್ರೆ 66.99 ನ ಸ್ಕ್ವೇರ್ ರೂಟ್ ಮಾಡ್ಕೊಳ್ಳಿ. 66.99 ನ ಸ್ಕ್ವೇರ್ ರೂಟ್ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 8.36 ಬರುತ್ತೆ. ಸೊ 8.36 ಬರುತ್ತೆ. ದಟ್ ಈಸ್ 8.36% ಬರುತ್ತೆ. ಸೊ ದಿಸ್ ಇಸ್ ವಾಟ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ ಸೆಕ್ಯೂರಿಟಿ ಬಿಗೆ ಇರ್ತಕ್ಕಂಥದ್ದು. ಇದೇ ತರ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಸೆಕ್ಯೂರಿಟಿ ಸಿಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಸೊ ಹೇಗ್ ಮಾಡ್ತೀರಾ ಅಂತ ಹೇಳಿದ್ರೆ ಹೆಡಿಂಗ್ಸ್ ಹಾಕೊಳ್ಳಿ. ಪ್ರಾಬಬಿಲಿಟಿ ರಿಟರ್ನ್ ಪಿ ಇಂಟು ಆರ್ ಮೈನಸ್ ಆರ್ ಬಾರ್ ಸ್ಕ್ವೇರ್ ಇಂಟು ಪಿ ಮಾಡ್ಕೊಂಡ್ರೆ ನಿಮಗೆ ಆನ್ಸರ್ ಸಿಗ್ತಾ ಆಗುತ್ತೆ. ಈಗ ಪ್ರಾಬಬಿಲಿಟೀಸ್ ಏನಿದೆ ಪ್ರಾಬಬಿಲಿಟೀಸ್ ಫುಲ್ ತಗೊಂಡಿದ್ದೀನಿ. ಸೊ ಈಗ ನಾವು ಪ್ರಾಬಬಿಲಿಟೀಸ್ ನ ಫುಲ್ ನ ಟೋಟಲ್ ಮಾಡ್ಕೊಂಡ್ರೆ ನಮ್ಗೆ ಆಸ್ ಯೂಶುವಲ್ 1 ಸಿಗುತ್ತೆ. ಟೋಟಲ್ 1 ಬರುತ್ತೆ. ಸೊ ರಿಟರ್ನ್ಸ್ ಆರ್ ಅಂತ ಕರಿತೀವಿ, ಇದು ಹಾಗೆ ಇರಲಿ. ಈಗ ನೀವು ಜಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಜಸ್ಟ್ ಮಲ್ಟಿಪ್ಲೈ ಮಾಡಿ. ಸೊ ಫಸ್ಟ್ 0.25 ಇಂಟು 15 ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಬರ್ತಪ್ಪ ಅಂದ್ರೆ ಮಲ್ಟಿಪ್ಲೈ ಮಾಡಿದಾಗ 3.75 ಬರುತ್ತೆ. 10 ಇಂಟು 0.10 ಇಂಟು 18 ಮಾಡಿದ್ರೆ ನಿಮ್ಗೆ ಎಷ್ಟು ಬರ್ತಪ್ಪ ಅಂದ್ರೆ 0.10 ಇಂಟು 18 ಮಾಡಿದ್ರೆ 1.8 ಬರುತ್ತೆ. ದಟ್ ಇಸ್ 1.8. ದೆನ್ 0.10 ಇಂಟು 21 ಮಾಡ್ಕೊಂಡ್ರೆ ನಮಗೆ 2.1 ಸಿಗುತ್ತೆ. ದೆನ್ 0.20 ಇಂಟು 27 ಮಾಡ್ಕೊಂಡ್ರೆ 0.20 ಇಂಟು 27 ಮಾಡ್ಕೊಂಡ್ರೆ ನನಗೆ 5.4 ಸಿಗುತ್ತೆ. ದೆನ್ 0.05 ಇಂಟು 33 ಮಾಡಿದ್ರೆ ನನಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 1.65 ಸಿಗುತ್ತೆ. ದೆನ್ 0.30 ಇಂಟು 35 ಮಾಡ್ಕೊಳ್ಳಿ. 0.30 ಇಂಟು 35 ಮಾಡಿದ್ರೆ ನಿಮಗೆ 10.5 ನಿಮಗೆ ಸಿಗುತ್ತೆ. ಸೊ ಇದು ಪಿ ಇಂಟು ಆರ್ ಅಂತ ಕರಿತೀವಿ. ಈಗ ಇಷ್ಟು ಪಿ ಇಂಟು ಆರ್ ನ ಟೋಟಲ್ ಮಾಡ್ಕೊಂಡ್ರೆ ನಿಮಗೆ ಆರ್ ಬಾರ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಸೊ ದಟ್ ಈಸ್ ಆರ್ ಬಾರ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಈಗ ನೀವೇನ್ ಮಾಡಬೇಕು ನೆಕ್ಸ್ಟ್ ಕಾಲಮ್ ಅಂತ ಹೇಳಿದ್ರೆ ಸೊ ಆರ್ ಮೈನಸ್ ಆರ್ ಬಾರ್ ಮಾಡಬೇಕು. ಸೊ 25.2 ಇದೆ. ಸೊ ಆರ್ ಬಾರ್ ಬಂದು ಈಗ ಮೊದಲನೇ ನೋಡಿ 15 ಇದೆ. 15 ಮೈನಸ್ 25.2 ಮಾಡಿದ್ರೆ ಸೊ 15 ಇರೋ ಅಮೌಂಟು ಆರ್ 15 ಇದೆ. ಆರ್ ಬಾರ್ ಬಂದು 25.2 ಇದೆ.
15 - 25.2 ಮಾಡಿದ್ರೆ ನಿಮಗೆ -10.2 ಸಿಗುತ್ತೆ. ಅದೇ ತರ ಸೆಕೆಂಡ್ ಬಂದಾಗ 18 ಇದೆ, ಆರ್ 18 - 25.2 ಮಾಡಿದ್ರೆ -7.2 ಸಿಗುತ್ತೆ. 21 - 25.2 ಮಾಡಿದ್ರೆ ನೆಕ್ಸ್ಟ್ ಬಂದು 21 - 25.2 ಮಾಡಿದ್ರೆ ಸೊ ಎಸ್ ಬರುತ್ತಪ್ಪ ಅಂತ ಹೇಳಿದ್ರೆ 4 - 4.2 ಸಿಗುತ್ತೆ. ದೆನ್ 27 - 25.2 ಮಾಡಿದ್ರೆ ಎಸ್ ಬರುತ್ತಪ್ಪ ಅಂದ್ರೆ ಸೊ 1.8 ಬರುತ್ತೆ. ದೆನ್ ನೆಕ್ಸ್ಟ್ 33 - 25.2 ಮಾಡಿದಾಗ 7.8 ಪಾಸಿಟಿವ್ ಬರುತ್ತೆ. ದೆನ್ 35 - 25.2 ಮಾಡಿದ್ರೆ 9.8 ಬರುತ್ತೆ. ಸೊ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ, ದಿಸ್ ಇಸ್ ಆರ್. ಆರ್ ಏನಿದೆ ಈ ಆರ್ ನ ಮೈನಸ್ ಆರ್ ಬಾರ್ ಜೊತೆ ಮಾಡ್ಕೊಂಡು ಹೋಗ್ತಾ ಇರಬೇಕು. ಸೊ ಮೈನಸ್ ಇದ್ರೆ ಮೈನಸ್ ತಗೊಳ್ಳಿ, ಪ್ಲಸ್ ಬಂದ್ರೆ ಪ್ಲಸ್ ತಗೊಳ್ಳಿ. ಸೊ ಈಗ ನೀವೇನ್ ಮಾಡಿ ಅಂದ್ರೆ ಒಂದ್ಸಲಿ ಆರ್ ಮೈನಸ್ ಆರ್ ಬಾರ್ ಬಂದಾಗ ಇದನ್ನ ನೀವು ಸ್ಕ್ವೇರ್ ಮಾಡಬೇಕು. ಸ್ಕ್ವೇರ್ ಮಾಡ್ತೀರಾ ಅಂದ್ರೆ ಜಸ್ಟ್ ಅಲ್ಲಿರೋದನ್ನ ಮಲ್ಟಿಪ್ಲೈ ಮಾಡಿ, ಪ್ಲಸ್ ಮೈನಸ್ ಕನ್ಸಿಡರ್ ಮಾಡಬೇಡಿ, ಮೈನಸ್ ಇರೋದೆಲ್ಲ ಪ್ಲಸ್ ಆಟೋಮೆಟಿಕ್ ಆಗುತ್ತೆ. 10.2 ಇಂಟು 10.2 ಟೂ ಟೈಮ್ಸ್ ಮಾಡಿದಾಗ ನಮಗೆ ಆರ್ ಮೈನಸ್ ಆರ್ ಬಾರ್ ಸ್ಕ್ವೇರ್ ಎಷ್ಟು ಬರುತ್ತಪ್ಪ ಅಂದ್ರೆ 104.04 ಫಸ್ಟ್ ಸಿಚುಯೇಷನ್ ಅಲ್ಲಿ ಬರುತ್ತೆ. ಸೆಕೆಂಡ್ ಸಿಚುಯೇಷನ್ 7.2 ಇಂಟು 7.2 ಮಾಡ್ಕೊಳ್ಳಿ, ಎಷ್ಟು ಬರುತ್ತಪ್ಪ ಅಂದ್ರೆ 51.84 ನಮಗೆ ಸೆಕೆಂಡ್ ಸಿಚುಯೇಷನ್ ಅಲ್ಲಿ ಸಿಗುತ್ತೆ. ದೆನ್ 4.2 ಇಂಟು 4.2 ಮಾಡಿ ಥರ್ಡ್ ಸಿಚುಯೇಷನ್ ಅಲ್ಲಿ 17.64 ಸಿಗುತ್ತೆ. ದೆನ್ 1.8 ಇಂಟು 1.8 ಮಾಡಿದ್ರೆ ಫೋರ್ ಸಿಚುಯೇಷನ್ಸ್ ಅಲ್ಲಿ ನಿಮಗೆ 3.24 ಸಿಗುತ್ತೆ. ಅದಾದ್ಮೇಲೆ 7.8 ಇದೆ, 7.8 ನಾವು ಸ್ಕ್ವೇರ್ ಮಾಡ್ತೀರಾ ಅಂದ್ರೆ 7.8 ಇಂಟು 7.8 ಮಾಡಿದಾಗ ನಿಮಗೆ 60.84 ಇದೆ, 60.84 ಬರುತ್ತೆ. ದೆನ್ ಲಾಸ್ಟ್ ಒನ್ ಬಂದು 9.8 ಇದೆ, 9.8 ನ ಸ್ಕ್ವೇರ್ ಮಾಡ್ತೀರಾ ಅಂದ್ರೆ 9.8 ಇಂಟು 9.8 ಮಾಡಿದಾಗ ನಿಮ್ಗೆ ಎಷ್ಟು ಬರ್ತಪ್ಪ ಅಂದ್ರೆ 96.04 ಬರುತ್ತೆ, 96.04 ಸಿಗುತ್ತೆ. ಸೊ ಇದು ಆರ್ ಮೈನಸ್ ಆರ್ ಬಾರ್ ಸ್ಕ್ವೇರ್ ಅಂತ ಕರಿತೀವಿ. ಈಗ ನೀವೇನ್ ಮಾಡಿ ಅಂದ್ರೆ ಸೊ ನೆಕ್ಸ್ಟ್ ಬರೋದು ಆರ್ ಮೈನಸ್ ಆರ್ ಬಾರ್ ಸ್ಕ್ವೇರ್ ಇಂಟು ಪಿ ಮಾಡಬೇಕು. ಅಂದ್ರೆ ಆರ್ ಮೈನಸ್ ಆರ್ ಬಾರ್ ಸ್ಕ್ವೇರ್ ನನ್ನ ಹತ್ರ ಇಲ್ಲಿದೆ. ಈಗ ನೀವು ಪಿ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಆಯಾ ವರ್ಷದ ಪಿ, ಆಯಾ ಒಂದು ಕಾಲಮ್ ಅಲ್ಲಿ ಇರ್ತಕ್ಕಂಥ ಪಿ ಜೊತೆ ನೀವು ಮಲ್ಟಿಪ್ಲೈನ ಮಾಡಬೇಕಾಗುತ್ತೆ. ಸೊ ಮಲ್ಟಿಪ್ಲೈ ಮಾಡ್ತೀರಾ ಅಂದ್ರೆ ಮೊದಲನೇ ಸಿಚುಯೇಷನ್ಸ್ ಅಲ್ಲಿ ನೋಡಿ ಏನಿದೆಯಪ್ಪ ಅಂತ ಹೇಳಿದ್ರೆ ಮೊದಲನೇ ಸಿಚುಯೇಷನ್ಸ್ ಅಲ್ಲಿ ಪಿ ಬಂದು 0.25 ಇದೆ, 0.25 ಇಂಟು 104.04 ಮಾಡಿದ್ರೆ 104.04 ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಸೊ 26.1 ಬರುತ್ತೆ, 26.01 ಸಿಗುತ್ತೆ. ಅದೇ ತರ ಎರಡನೇ ಸಿಚುಯೇಷನ್ ಬಂದಾಗ ಎಷ್ಟಿದೆಯಪ್ಪ ಅಂದ್ರೆ 0.10 ಇದೆ, 0.10 ಇಂಟು 51.84 ಮಾಡ್ಕೊಳ್ಳಿ, 51.84 ಮಾಡಿದ್ರೆ 5.184 ನಮಗೆ ಸಿಗ್ತಾ ಹೋಗುತ್ತೆ. ದೆನ್ ನೆಕ್ಸ್ಟ್ ಬಂದು 0.10 ಇದೆ, ಇಂಟು 0.10 ಇಂಟು 17.64 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 1.764 ಸಿಗುತ್ತೆ, 1.764 ಸಿಗುತ್ತೆ. ಅದಾದ್ಮೇಲೆ ನೀವು ಫೋರ್ತ್ ಬಂದಾಗ 0.20 ಇದೆ, 0.20 ಇಂಟು 3.24 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 3.2 ಜೊತೆ ನೀವು ಮಲ್ಟಿಪ್ಲೈ ಮಾಡಿದ್ರೆ 0.20 ಇಂಟು 3.24 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 0.648 ನಮಗೆ ಸಿಗ್ತಾ ಹೋಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬಂದು 0.05 ಇಂಟು 60.84 ಮಾಡಿದ್ರೆ 60.84 ಮಾಡಿದ್ರೆ 3.042 ಸಿಗುತ್ತೆ, 3.042 ಸಿಗುತ್ತೆ. ದೆನ್ ಲಾಸ್ಟ್ ಒನ್ ಬಂದು 0.30 ಇದೆ, 0.30 ಇಂಟು ಆರ್ ಮೈನಸ್ ಆರ್ ಬಾರ್ ಇರೋದು 96.04 ಇದೆ, ಮಲ್ಟಿಪ್ಲೈ ಮಾಡಿದ್ರೆ ಸೊ ನಮಗೆ 28.812 ನಮಗೆ ಸಿಗುತ್ತೆ. ಈಗ ನಾವು ಇಷ್ಟು ಟೋಟಲ್ ಮಾಡಿದ್ರೆ ಅಂತ ಹೇಳಿದ್ರೆ 65.46 ನನಗೆ ಸಿಗ್ತಾ ಆಗುತ್ತೆ. ದಿಸ್ ಇಸ್ ವಾಟ್ ಸಿಗ್ಮಾ ಆರ್ ಮೈನಸ್ ಆರ್ ಬಾರ್ ಸ್ಕ್ವೇರ್ ಇಂಟು ಪಿ ಮಾಡಿದ್ರೆ ನನಗೆ 65.46 ನಮಗೆ ಸಿಗ್ತಾ ಹೋಗುತ್ತೆ. ಸೊ ಈಗ ನೀವು ಆಸ್ ಯೂಶುವಲ್ ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ಅನ್ನ ತಗೊಳ್ತೀರಾ ಅಂತ ಹೇಳಿದ್ರೆ ದಟ್ ಈಸ್ expected return on ಸೆಕ್ಯೂರಿಟಿ ಸಿಗೆ ಎಕ್ಸ್ಪೆಕ್ಟೆಡ್ ರಿಟರ್ನ್ ಎಷ್ಟಪ್ಪ ಅಂತ ಹೇಳಿದ್ರೆ ದಟ್ ಈಸ್ ಆರ್ ಬಾರ್ ನನಗೆ ಎಷ್ಟು ಬಂದಿದೆಯಪ್ಪ ಸೊ 25.2 ಬಂದಿದೆ. ದಟ್ ಈಸ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಸೆಕ್ಯೂರಿಟಿ ಫಾರ್ ಸಿಗೆ ಆರ್ ಬಾರ್ ಬಂದು 25.2% ಬರುತ್ತೆ. ಸೇಮ್ ಥಿಂಗ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ ಸೆಕ್ಯೂರಿಟಿ
ಸೆಕ್ಯೂರಿಟಿ ಸಿಗೆ ಬಂದಾಗ ನಾರ್ಮಲ್ ಆಗಿ ಸೊ ಸಿಗ್ಮಾ ಆರ್ ಮೈನಸ್ ಆರ್ ಬಾರ್ ಸ್ಕ್ವೇರ್ ಪಿ ರೂಟ್ ಸ್ಕ್ವೇರ್ 65.46ಗೆ ಮಾಡಿದೆ. 65.46ಗೆ ನೀವು ರೂಟ್ ಸ್ಕ್ವೇರ್ ಮಾಡಿದ್ರೆ ನಿಮಗೆ 8.09 ಸಿಗುತ್ತೆ. ದಟ್ ಈಸ್ 8.09% ಸಿಗುತ್ತೆ. ಸೊ ಇದು ಇರ್ತಕ್ಕಂಥದ್ದು. ಸೊ ಎರಡು ಸೆಕ್ಯೂರಿಟಿ ಬಿ ಮತ್ತೆ ಸೆಕ್ಯೂರಿಟಿ ಸಿಗೆ ಇರ್ತಕ್ಕಂಥದ್ದು, ಸರಿನಾ? ಸೊ ಇಷ್ಟು ನೀವು ಆನ್ಸರ್ಸ್ ಅನ್ನ ಮಾಡಿದ್ರೆ ಸಾಕಾಗುತ್ತೆ. ಸೊ 12 ಮಾರ್ಕ್ಸ್ ನಿಮಗೆ ಯೂಶುವಲ್ ಆಗಿ ಸಿಗ್ತಾ ಹೋಗುತ್ತೆ. ಸಿಂಪಲ್ ಕ್ವಶನ್ಸ್ ಕೊಟ್ಟಿರ್ತಾರೆ. ಸೊ ಇದೇ ತರನೇ ಇರ್ತದೆ. ಕರೆಕ್ಟ್ ಆಗಿ ನೋಡ್ಕೊಂಡು ಆನ್ಸರ್ಸ್ ಅನ್ನ ಮಾಡಿ. ಸೊ ಇದರಲ್ಲಿ ಏನೋ ಡೌಟ್ಸ್ ಇದೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಥ್ಯಾಂಕ್ ಯು.